ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕೈಪಾಳ್ಯದಲ್ಲಿ ಕುರ್ಚಿ ಅಸಲಿ ರಹಸ್ಯ ಏನು ಅನ್ನೋದನ್ನು ತೆರೆದಿಟ್ರಲ್ಲ ಸಿದ್ದರಾಮಯ್ಯ ಪರಮಾಪ್ತ ನಾಯಕ. ಸದ್ಯ ಈಗ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಹೊಸಬರು ಕೂರ್ತಾರಾ, ಹೊಸ ನೀರು ಬರುತ್ತಾ, ಸಿದ್ದರಾಮಯ್ಯ ಕೆಳಗಿಳಿತಾರ ಅನ್ನೋ ಚರ್ಚೆಯ ಹೊತ್ತಲ್ಲೇ ಎಚ್ ಸಿ ಮಹದೇವಪ್ಪನವರು ಅಸಲಿ ಸೀಕ್ರೆಟನ್ನು ಸಿಡಿಸಿದ್ದಾರೆ. ಏನಾಗ್ತಾ ಇದೆ, ಯಾರು ಪ್ರಯತ್ನದಲ್ಲಿದ್ದಾರೆ ಅನ್ನೋದರ ಬಗ್ಗೆ ಅವರು ಆಡಿರೋ ಮಾತುಗಳು ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಮತ್ತೊಂದು ಕಡೆ ಬಿಜೆಪಿಯಿಂದಾನೇ ಕಾಂಗ್ರೆಸ್ನ ನಾಯಕನಿಗೆ ಬಲವ, ಹಾಗಾದರೆ ಮುಖ್ಯಮಂತ್ರಿ ಕುರ್ಚಿ ಏರೋದಕ್ಕೆ ಇಂಥದ್ದೊಂದು ಅಚ್ಚರಿಯ ಅಂಶ ಈಗ ಸದ್ದು ಮಾಡ್ತಾ ಇದೆ. ಬಿಜೆಪಿಯ ಬಲ ಕೊಡ್ತಾ ಇದೆಯಾ ಈ ನಾಯಕನಿಗೆ? ಹಾಗಾದರೆ ಮಾಹಿತಿನ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಕೊನೆಗೂ ಸಿದ್ದರಾಮಯ್ಯನವರು ಸೈಟ್ ವಾಪಸ್ ಕೊಟ್ಟಿದ್ದಾಯಿತು. ಆ ಮೂಲಕ ಮುಜುಗರ ಇನ್ನೂ ಜಾಸ್ತಿನೇ ಆಗ್ತಿದೆ. ಬಟ್ ಕಾನೂನು ಹೋರಾಟದಲ್ಲಿ ಒಂದಿಷ್ಟು ಲಾಭಗಳಾಗಬಹುದು. ಅರೆಸ್ಟು ಮತ್ತೊಂದು ಅಂತ ಎಕ್ಸ್ಟ್ರೀಮ್ಗೆ ಹೋಗುವಂತಹ ಸಂದರ್ಭ ಬಂದರೂ ಒಂದು ಸ್ವಲ್ಪ ರಕ್ಷಣೆ ಸಿಗೋ ಸಾಧ್ಯತೆಗಳ ಬಗ್ಗೆ ಚರ್ಚೆ ಆಗ್ತಿದೆ. ಕ್ರಮವನ್ನು ಪ್ರಶ್ನಿಸಿ ಹೋರಾಟ ಮಾಡೋದಕ್ಕೆ ಸಿದ್ಧತೆಯಾಗಿದೆ. ನಿನ್ನೆ ಸಿದ್ದರಾಮಯ್ಯನವರ ಮನೆಯಲ್ಲಿ ಆಪ್ತ ಸಚಿವರುಗಳೆಲ್ಲ ಸೇರಿ, ಜಮೀರ್ ಅಹಮದ್ ಖಾನ್ ಹಾಗೆ ಮಹದೇವಪ್ಪನವರು, ಬೇರೆ ಬೇರೆ ನಾಯಕರೆಲ್ಲ ಸೇರಿ ಕಾನೂನು ಹೋರಾಟದ ಬಗ್ಗೆ ಮತ್ತು ರಾಜಕೀಯವಾಗಿ ಯಾವ ರೀತಿ ಕೌಂಟರ್ ಕೊಡೋದು ಅನ್ನೋದ್ರ ಬಗ್ಗೆ ಬಹಳ ಸುದೀರ್ಘವಾಗಿ ಚರ್ಚೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ಗೊತ್ತಾಗ್ತಿರೋದೇನಪ್ಪ ಅಂತ ಕೇಳಿದ್ರೆ, ಕೈ ನಾಯಕರೇ ಈಗ ಸಿದ್ದರಾಮಯ್ಯ ಬೆನ್ನ ಹಿಂದೆ ಕುರ್ಚಿಯಿಂದ ಕೆಳಗಿಳಿಸಿ ತಾವು ಕೂರೋದಕ್ಕೆ ಭರ್ಜರಿ ತಯಾರಿ ಮಾಡ್ತಿದ್ದಾರೆ ಅನ್ನೋದು ಮಹದೇವಪ್ಪನವರೇ ಹೇಳ್ತಿದ್ದಾರೆ. ಪಾಪ ನಮ್ಮ ಪಕ್ಷದ ಕೆಲವರು ಓಡೋಡು ಬಂದು ಕೂತ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದಾರೆ CM ಕುರ್ಚಿಲಿ. ನೋಡಿ, ಇದು ಇಷ್ಟು ದಿನ ಆದ್ರೂ ಎಲ್ಲರಿಗೂ ಹೊರಗಡೆ ಗೊತ್ತಿದೆ. ಆದ್ರೆ ಒಬ್ಬರ ಬಾಯಲ್ಲೂ ಅಂತಹ ಸುಳಿವು ಅಥವಾ ಅಂತಹ ಮಾತುಗಳು ಬಂದಿರಲಿಲ್ಲ. ಮೂಡಾ ಕೇಸ್ ಔಟ್ ಆದ್ಮೇಲೆ ಮೊದಲು ಕಚ್ಚಾಡ್ಕೊಳ್ತಿದ್ರು, ಆದರೆ ಮೂಡಾ ಕೇಸ್ ಔಟ್ ಆದ್ಮೇಲೆ ಅತಿ ವಿನಯವನ್ನ ತೋರಿಸಿದ್ರು ಎಲ್ಲ ನಾಯಕರು. ಆದರೆ ಮೊದಲ ಬಾರಿಗೆ ಮಹದೇವಪ್ಪನವರು ರಹಸ್ಯ ಸಿಡಿಸಿದ್ದಾರೆ. ನಮ್ಮ ಪಕ್ಷದವರು ಓಡೋಡಿ ಬಂದು ಕೂತ್ಕೊಳ್ಳೋಕೆ ಕೆಲವರು ಕಾಯ್ತಿದ್ದಾರೆ. ಆದರೆ ನಿಮ್ಮ ಕನಸು ನನಸಾಗಲ್ಲ, ಹೆದರಬೇಡಿ, ಇದಾಗೋ ಮಾತಲ್ಲ. ಸಿದ್ದರಾಮಯ್ಯನವರು ಗೆದ್ದು ಬರ್ತಾರೆ. ಹೈಕಮಾಂಡ್ ಆಶೀರ್ವಾದ ಕೂಡ ಇದೆ. ಸೊ ನಿಮ್ಮ ಈ ಪ್ರಯತ್ನ ಏನೇನು ನಡೆಸ್ತಿದ್ದೀರಲ್ಲ ಅದು ಫಲ ಕೊಡಲ್ಲ ಅಂತ ಈಗ ತಿರುಗೇಟು ಕೊಟ್ಟಿರೋದು, ಕಿಡಿನುಡಿಗಳನ್ನಾಡಿರೋದು ಮಹದೇವಪ್ಪನವರು ಕುತೂಹಲಕ್ಕೆ ಕಾರಣ ಆಗಿದೆ. ಸೊ ಕೈಪಾಳ್ಯದಲ್ಲಿ ದಿಢೀರ್ ಕಾರ್ಯಾಚರಣೆ ಶುರುವಾಗ್ಬಿಟ್ಟಿದೆ. ಸಿದ್ದರಾಮಯ್ಯನವ್ರಿಗೆ ದೊಡ್ಡ ದೊಡ್ಡ ಮಂತ್ರಿಗಳೇ ಆಘಾತವನ್ನು ಕೊಟ್ರಾ ಅನ್ನೋದಕ್ಕೆ ಈಗ ಮಹದೇವಪ್ಪನವರೇ ಉತ್ತರವನ್ನು ಹೇಳ್ದಂಗಾಯ್ತು. 2-3 ದಿನಗಳಿಂದ ನೋಡ್ತಾ ಇದೀವಿ ದೊಡ್ಡ ದೊಡ್ಡವರ ರಿಯಾಕ್ಷನ್. ಕೋಳಿವಾಡ ಅವರು ಇಳಿಲಿ ಅವರು ಅಂತ ಹೇಳಿದ್ರು. ನನಗೆ ಸೀನಿಯರ್ಸ್ ಕಾಲ್ ಬಂದಿದೆ, ಸಿದ್ದರಾಮಯ್ಯನವ್ರು ಕೆಳಗಿಳಿಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಿದೆ ಪಕ್ಷದಲ್ಲಿ ಅನ್ನೋ ಮಾತನ್ನು ಹೇಳುವ ಮೂಲಕ ಅವರೇ ಸ್ಟಾರ್ಟ್ ಮಾಡಿದ್ದು. ಖರ್ಗೆ ಅವ್ರು ಏನು ಹೇಳಿದ್ರು, ಹೈಕಮಾಂಡ್ ಅವರ ಬೆನ್ನಿಗಿದೆ, ಇನ್ನು ಚಾರ್ಜ್ ಶೀಟು ಮತ್ತೊಂದು ಏನೂ ಆಗಿಲ್ವಲ್ಲ, ಅಂಥ ಟೈಮಲ್ಲಿ ಸಮಯ ಬಂದಾಗ ಕ್ರಮ ತಗೊಳುತ್ತೆ ಪಕ್ಷ. ಅವ್ರು ಇರ್ತಾರೆ, ನಾಳೆ ಹೋಗ್ತಾರೆ ಸಿದ್ದರಾಮಯ್ಯನವರು, ಬಟ್ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು ಅನ್ನೋ ಅಚ್ಚರಿಯ ಹೇಳಿಕೆ ಕೊಟ್ಟರು. ಪರಮೇಶ್ವರ್ ಅವರು ಕೂಡ ಸಮಯ ಸಿಕ್ಕಾಗ ಕೆಲವೊಂದು ಪಾಯಿಂಟ್ ಹಾಕಿದ್ದಾರೆ. CBI ಅನುಮತಿ ಕೊಟ್ಟಿದ್ದು ವಾಪಸ್ ತಗೊಳ್ಳೋದು, ಟೈಮಿಂಗ್ ಸರಿ ಇಲ್ಲ ಅಂದಿದ್ದು, ಮತ್ತು ಈಗ ಸೈಟ್ ವಾಪಸ್ ಕೊಟ್ಟಿದ್ದು ಬಹಳ ಒಳ್ಳೆಯ ತೀರ್ಮಾನ. ಲೇಟ್ ಆಯ್ತಾ ಸರ್ ಅಂತ ಕೇಳಿದ್ರೆ, ಲೇಟ್ ಆಗಿರಬಹುದು ಬಟ್ ತೀರ್ಮಾನ ಒಳ್ಳೆಯದು ಅಂತ ಅವರ ರಿಯಾಕ್ಷನ್ನು. DK ಶಿವಕುಮಾರ್ ಪರಮೇಶ್ವರ್ ಮೀಟಿಂಗು, ಇದೆಲ್ಲ ಕುತೂಹಲಕ್ಕೆ ಕಾರಣ ಆಯ್ತಲ್ಲ. DK ಶಿವಕುಮಾರ್ ಪರಮೇಶ್ವರ್ ಮೀಟ್ ಮಾಡಿದ್ದಂತೂ ಬದಲಾವಣೆ ನಿಶ್ಚಿತ ಅನ್ನೋ ಮೆಸೇಜ್ ಸಿಕ್ಕ ಮೇಲೇನೆ ಅನ್ನೋ ಸುದ್ದಿ ಸದ್ದು ಮಾಡ್ತಿದೆ. ಈಗ ಇನ್ನೂ ಸಾಧ್ಯವೇ ಇಲ್ಲ ಅನ್ನೋ ಮಟ್ಟಿಗೆ ಚರ್ಚೆಗಳಾಗಿವೆ ಅಂತೆ ಕೈಪಾಳ್ಯದ ಒಳಗಡೆ. ಅವರವರೇ ನಾಯಕರ ಲೆಕ್ಕಾಚಾರಗಳಿವು. ಆದರೆ ನಿಮ್ಮ ಲೆಕ್ಕಾಚಾರ ಪಕ್ಕ ಆಗಲ್ಲ, ಸಿದ್ದರಾಮಯ್ಯನವ್ರು ಗೆದ್ದೇ ಗೆಲ್ತಾರೆ ಅಂತ ಪ್ರಯತ್ನ ಮಾಡ್ತಿರೋರಿಗೆ ಕೌಂಟರ್ ಕೊಟ್ಟರು ಮಹದೇವಪ್ಪನವರು. ಇದರ ನಡುವೆ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ಈಗ ಕೇಳಿ ಬರ್ತಾ ಇದೆ. ಬಿಜೆಪಿಯಲ್ಲಿ ಒಂದು ಟೀಮ್ ಕಾಂಗ್ರೆಸ್ನ ಈ ನಾಯಕನ ಬೆನ್ನಿಗೆ ನಿಂತಿದೆ. ಬಿಜೆಪಿಯಲ್ಲಿ ಒಂದು 2-3 ಬಣಗಳು ಕಾಣ್ತಾವಲ್ಲ, ಅದರಲ್ಲಿ ಯಾವ್ಯಾವ ಕೈ ನಾಯಕನ ಬೆನ್ನಿಗೆ ಯಾರ್ಯಾರು ನಿಂತಿದ್ದಾರೆ? ಹಾಗಾದರೆ ಅವರವ್ರದ್ದೇ ರಾಜಕೀಯ ಲೆಕ್ಕಾಚಾರಗಳು ಇರ್ತಾವಲ್ಲ. ತಮ್ಮ ಬಲ ಪ್ರದರ್ಶನ ಅಥವಾ ತಮ್ಮ ಭಾಗದಲ್ಲಿ ತಮಗೊಂದು ರೀತಿಯಲ್ಲಿ ಬಲ ಬರುತ್ತೆ. ಅಡ್ಜಸ್ಟ್ಮೆಂಟು ನೇರವಾಗಲ್ದಿದ್ರು ಪರೋಕ್ಷವಾಗಿ ಒಳಗೊಳಗೆ ಇರ್ತವೆ. ಹಾಗೂ ಮೊದಲು ಸಿದ್ದರಾಮಯ್ಯನವರು ಇಳಿಬೇಕು, ಮತ್ತಾರಾದರೂ ಬಂದುಬಿಟ್ರೆ ಸರ್ಕಾರ ನಿಧಾನಕ್ಕೆ ವೀಕ್ ಆಗುತ್ತೆ ಅನ್ನೋ ಲೆಕ್ಕಾಚಾರವೇ ಬಿಜೆಪಿಯದ್ದು ಅಂತಾನೆ ಅಲ್ವಾ ಕಾಂಗ್ರೆಸ್ ಆರೋಪ ಮಾಡ್ತಿರೋದು. ಸಿದ್ದರಾಮಯ್ಯನವ್ರು ಕೆಳಗಿಳಿದ್ಬಿಟ್ರೆ ಗ್ಯಾರಂಟಿ ಬ್ಯಾಲೆನ್ಸ್ ಮಾಡೋದು ಕಷ್ಟ, ಶಾಸಕರನ್ನ ಎಲ್ಲರನ್ನ ಒಟ್ಟಿಗೆ ಕರ್ಕೊಂಡು ಹೋಗೋದು ಕಷ್ಟ, ಜಟಾಪಟಿ ಶುರುವಾಗುತ್ತೆ, ನಾಯಕತ್ವದ ಪೈಪೋಟಿಲಿ ಸುಲಭ ಇಲ್ಲ ಅನ್ನೋದೊಂದು ಮಾತಿದೆಯಲ್ಲ. ಹಾಗಾಗಿ ಮೊದಲು ಇಳಿಬೇಕು, ಯಾರಾದರೂ CM ಆಗಲಿ ಅನ್ನೋ ಲೆಕ್ಕಾಚಾರ. ಹಾಗಾದರೆ ಯಾರಾಗ್ತಾರೆ ನೆಕ್ಸ್ಟ್ CM? ಬಿಜೆಪಿ ಲೆಕ್ಕಾಚಾರ ಏನು ಅಂತ ಕೇಳಿದ್ರೆ, ಒಂದು ಬಣ, ಫಾರ್ ಎಕ್ಸಾಂಪಲ್ ಯತ್ನಾಳ್, ಜಾರಕಿಹೊಳಿ,
ಇನ್ನಿತರ ನಾಯಕರ ಶಕ್ತಿ ಪ್ರದರ್ಶನ, ರೆಬೆಲ್ ಮೀಟಿಂಗ್ ಎಲ್ಲ ಆಗ್ತಿದೆಯಲ್ಲ, ಆ ಬಣದ ಸಪೋರ್ಟ್ ಸತೀಶ್ ಜಾರಕಿಹೊಳಿ ಬೆನ್ನಿಗಿದ್ದಂಗೆ ಕಾಣಿಸ್ತಾ ಇದೆ. ಹೇಳಿ ಕೇಳಿ ಜಾರಕಿಹೊಳಿ ಫ್ಯಾಮಿಲಿ ಒಗ್ಗಟ್ಟು ಮತ್ತು ಆ ಭಾಗದವರೊಬ್ಬರು ಇರಲಿ, ದಲಿತ CM ಆಗೋಣ ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರ ಬೆನ್ನಿಗೆ ಹೆಚ್ಚು ಶಾಸಕರಿದ್ದಾರೆ ಅಂತ ಕೈ ಶಾಸಕರ ಮೀಟಿಂಗ್ಗಳು ಆಗ್ತಿದ್ದಾವಲ್ಲ, ಅವ್ರಿಗೆ BJPಯ ಕೆಲ ನಾಯಕರ ಬಲವೂ ಸೇರ್ತಾ ಇದೆ. ಆಗೋದಾದ್ರೆ ಅವರಾಗ್ಲಿ ಅನ್ನೋ ಥರ. ಈಗ ವಿಜಯೇಂದ್ರಾಗ್ ಸೆಡ್ ಹೊಡೆಯೋದಕ್ಕೆ ಯತ್ನಾಳ್ ಅವರು ಈ ರೀತಿ ಬಲವನ್ನು ತುಂಬಬಹುದು. ಅಂದರೆ ಅದೆಲ್ಲ ನೇರವಾಗಲ್ಲ, ಅಧಿಕೃತವಾಗಲ್ಲ, ಒಳಗೊಳಗೆ ನಡೆಯುವ ಲೆಕ್ಕಾಚಾರಗಳು. ಯಾಕಂದರೆ ವಿಜಯೇಂದ್ರ DK CM ಮಾಡೋದಕ್ಕೆ ಪಾದಯಾತ್ರೆ ಮಾಡ್ತಿದ್ದಾರೆ ಅಂತಲ್ವ ಆರೋಪ ಮಾಡಿದ್ದು. ಸೊ ಅವ್ರಿಗೆ ಟಕ್ಕರ್ ಕೊಡೋ ರೀತಿಯಲ್ಲಿ ಸತೀಶ್ ಕೈ ಬಲಪಡಿಸೋದಿಕ್ಕೆ, ಅಂದರೆ ಇದು ನಂಬರು ಶಾಸಕರ ಬಲ ಅಂತಲ್ಲ, ಬೇರೆ ಬೇರೆ ರೀತಿಯಲ್ಲಿ ಬಲಗಳು. ಈ ಒಂದು ಟೀಮ್ ರೆಡಿ ಆಗಿದೆಯಂತೆ. BJPಯಲ್ಲೂ ಒಂದು ಟೀಮು CM ಚೇಂಜ್ ಆದರೆ ಇವರೇ ಆಗಲಿ ಅಂತ ಬಲ ತುಂಬ್ತಿದೆ ಅಂತ ಸುದ್ದಿ. ಮತ್ತೊಂದು ಕಡೆ DK CM ಆಗಿಬಿಟ್ರೆ ಅನ್ನೋ ಭಯ BJPಯಲ್ಲಿ ಹಲವರನ್ನು ಕಾಡ್ತಾ ಇದೆ. JDS ಕುಮಾರಸ್ವಾಮಿ ಅವ್ರಿಗೆ ಈಗ ಸಿದ್ದರಾಮಯ್ಯನವ್ರನ್ನ ಇಳಿಲಿ ಅಂತ ಅವ್ರು ಯಾವತ್ತೂ ಹೇಳ್ತಾ ಇಲ್ಲ ನೋಡಿ. ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡಲಿ ಅಂತ ಹೇಳ್ತಿಲ್ಲ. ಯಾಕೆ? DK ಸ್ಟ್ರಾಂಗ್ ಆಗಿಬಿಡ್ತಾರೆ. DK CM ಆದರೆ ಇನ್ನೂ ಸಂಕಷ್ಟ ಕುಮಾರಸ್ವಾಮಿ ಅವ್ರಿಗೆ, ತಡ್ಕೊಳಕ್ಕಾಗಲ್ಲ, ಅವ್ರು ವೇಗಕ್ಕೆ ಬ್ರೇಕ್ ಹಾಕೋದು ಕಷ್ಟ ಅನ್ನುವ ಆತಂಕ ಕೆಲವರಿಗಿದೆ. ಅಶೋಕ್ ಒಕ್ಕಲಿಗ ನಾಯಕರುಗಳಿಗೆಲ್ಲ ಇದೆ. ಅವರೆಲ್ಲ ಯಾರು CM ಆಗಲಿ ಅಂತ ಬಯಸ್ತಾರೆ? ಸಿದ್ದರಾಮಯ್ಯನವರು ಇಳಿಯೋದೇ ಆದರೆ ಪರಮೇಶ್ವರ್ ಅವರಾಗಲಿ ಸೀನಿಯರ್ ಇದ್ದಾರೆ, ದಲಿತ ನಾಯಕರಿದ್ದಾರೆ, ಯಾಕಾಗಬಾರ್ದು ಅವರು ಅನ್ನೋ ರೀತಿಯಲ್ಲಿ ಒಂದು ಟೀಮ್ನ ಬಲ ಪರಮೇಶ್ವರ್ ಅವರ ಬೆನ್ನಿಗಿದ್ದಂಗಿದೆ. DK ಶಿವಕುಮಾರ್ ಅವ್ರಿಗೂ ಒಂದಷ್ಟು ಜನರ ಬಲ ಇರಬಹುದೇನೋ. ಒಟ್ಟಿನಲ್ಲಿ BJPಯಲ್ಲಿ ಒಂದೊಂದು ಟೀಮ್, ಕಾಂಗ್ರೆಸ್ನಲ್ಲಿ ಇಂಥವರಾದರೆ ನಮಗೆ ಲಾಭ ಆಗತ್ತೆ ಮತ್ತು ನಾವು ಎದುರಾಳಿಗಳನ್ನು ಎದುರಿಸೋದಕ್ಕೆ ಅನುಕೂಲ ಆಗುತ್ತೆ ಅಂತ ತಮ್ಮದೇ ಆದ ಲೆಕ್ಕಾಚಾರದಲ್ಲಿದ್ದಾರೆ. BJP ಹೈಕಮಾಂಡ್ ಈ ಹೊತ್ತಲ್ಲಿ, ಸಿದ್ದರಾಮಯ್ಯನವರು ಸಂಕಷ್ಟಕ್ಕೊಳಗಾಗಿರೋ ಹೊತ್ತಲ್ಲಿ, ಮೊದಲು ಅವ್ರು ಇಳಿದ್ರೆ ಸಾಕು, ಯಾರಾದರೂ ಸರ್ಕಾರ ಬೇಕಾಗತ್ತೆ ಅನ್ನುವ ಸಮೀಕರಣವನ್ನು ಹಾಕ್ಕೊಂಡಿರಬಹುದು. ಈಗ ಒಂದು ಸೀಕ್ರೆಟ್ ರಿಪೋರ್ಟ್ ಸಿದ್ದರಾಮಯ್ಯ ಕೈ ಸೇರಿದೆಯಂತೆ. ಮೋದಿ ಕ್ಯಾಬಿನೆಟಲ್ಲಿರುವಂಥ ಒಬ್ಬ ಮಂತ್ರಿಗೆ, ಪ್ರಭಾವಿ ಮಂತ್ರಿಗೆ ಆ ಟಾಸ್ಕ್ ಕೊಟ್ಟಿದ್ದಾರೆ. CBIಗೆ ಕೇಸ್ ಹೋಗಲೇಬೇಕು, ಬೇರೆ ಬೇರೆ ಸ್ವರೂಪ ಪಡ್ಕೊಂಡ್ರೆ ಸಿದ್ದರಾಮಯ್ಯನವ್ರು ಗ್ಯಾರಂಟಿ ಲಾಕ್ ಆಗ್ತಾರೆ, ಫಾಲೋ ಅಪ್ ಮಾಡಿ ಕೇಸ್ನದ್ದು ಅಂತ ಒಬ್ರೇನೋ ಜವಾಬ್ದಾರಿ ಹೊತ್ತುಕೊಂಡು ನಿಂತಿದ್ದಾರೆ ಅಂತೆಲ್ಲ ಆರೋಪಗಳು ಕೇಳಿ ಬರ್ತಿದ್ದಾವೆ. ಮುಖ್ಯಮಂತ್ರಿ ಕುರ್ಚಿ ಖಾಲಿಯಾಗಲಿದೆ ಕೆಲವು ಗಂಟೆಗಳಲ್ಲಿ ಅನ್ನೋ ಸ್ಫೋಟಕ ಭವಿಷ್ಯವನ್ನ ವಿಜಯೇಂದ್ರ ನೋಡ್ತಿರೋದು. ಕೆಲವು ಗಂಟೆಗಳಲ್ಲಿ ಬೆಳವಣಿಗೆ ಆಗುತ್ತೆ, ನೋಡ್ತಾ ಇರಿ ಅಂತ. ಇದು ಈಗ ಸಂಚಲನ ಸೃಷ್ಟಿ ಮಾಡಿದೆ ರಾಜ್ಯ ರಾಜಕಾರಣದಲ್ಲಿ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.